ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನ ಖಾರ ಪೊಂಗಲ್ಲು, ಹೀರೆಕಾಯಿ ತಣ್ಣಿಕಾಳು ಸಾರು ಮತ್ತು ಹೆಸರುಬೇಳೆ ಪಾಯಸ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ಕೊಂಬರಿ ಇವ್ರಿಗೆ ಬನ್ನಿ. ಇಲ್ಲಿಗೆ ಸ್ವಲ್ಪ 1/4 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಲೈಟಾಗಿ ಡ್ರೈ ಹುರ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಗಸಗಸೆ, ಅಕ್ಕಿ, ಏಲಕ್ಕಿ ತೊಗೊಂಡಿದ್ದೀನಿ. ಇದು ಎರಡನ್ನು ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಮೊದಲಿಗೆ ಇದನ್ನು ಸ್ಟವ್ ಆನ್ ಮಾಡ್ಕೊಂಡು ಹುರ್ಕೊಳ್ತೀನಿ ಲೈಟಾಗಿ ಘಮ ಬರೋ ತನಕ. ನೋಡಿ, ಇಷ್ಟು ಲೈಟಾಗಿ ಹುರ್ಕೊಂಡ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿ ಆ ಹುರಿದಿರೋ ಹೆಸರು ಬೇಳೆಗೆ ಸ್ವಲ್ಪ ಮುಳುಗೋಷ್ಟು ನೀರು ಹಾಕಿದ್ದೀನಿ. ಆಮೇಲೆ ಹೆಚ್ಚಿಸ್ಕೋಬೋದು ಬೇಕಾದರೆ ನೀರನ್ನ. ಇಷ್ಟು ಹಾಕಿಬಿಟ್ಟು ಬೇಯಿಸ್ತೀನಿ. ಇವಾಗ ಕುಕ್ಕರ್ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ನೋಡಿ, ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ರುಬ್ಬಾಕಿರೋ ಪೇಸ್ಟ್ ಹಾಕೋಣ. ಕಾಯಿ, ಗಸಗಸೆ, ಅಕ್ಕಿ ಮತ್ತು ಏಲಕ್ಕಿ. ಇವಾಗ ಕರಗಿಸಿರೋ ಬೆಲ್ಲ ಹಾಕ್ತೀನಿ. ಇದೆಲ್ಲ ಹಾಕ್ಬಿಟ್ಟು ಇವಾಗ ಕುದಿಸೋಣ. ಚೆನ್ನಾಗಿ ಕುದಿಸೋಣ. ನೋಡಿ, ಈ ರೀತಿ ಉಕ್ಕು ಬರೋ ಥರ ಚೆನ್ನಾಗಿ ಕುದಿಸ್ಬೇಕು. ಇದನ್ನ ಇವಾಗ ಪಕ್ಕಕ್ಕೆ ತೆಗೆದ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಮಾಡೋಣ. ಇಲ್ಲಿ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದು ಚೆನ್ನಾಗಿ ಕಾಯಬೇಕು. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕ್ತೀನಿ. ಇದು 3 ಹಾಕ್ತೀನಿ. ಇದು ಚೆನ್ನಾಗಿ ಕಾದ್ಮೇಲೆ ನೋಡಿ, ಈ ರೀತಿ ತೆಳ್ಳಗಿರಬೇಕು ನಮಗೆ. ಹೆಸರುಬೇಳೆ ಕೀರು ಅಂತಾರೆ. ಬರೀ ಹೆಸರುಬೇಳೆ ಹಾಕಿರೋದು. ಬೇಕಿದ್ದವರು ಶಾವಿಗೆ ಹಾಕ್ಕೋಬೋದು. ನಾನು ಬರೀ ಹೆಸರುಬೇಳೆ ಮಾಡಿದ್ದೀನಿ. ಈ ರೀತಿ ತೆಳ್ಳಗಿರಬೇಕು ನಮಗೆ. ಇವಾಗ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಮಾಡಿ ಹಾಕಿದ್ರೆ ಸುಬ್ರಹ್ಮಣ್ಯ ಷಷ್ಠಿ ದಿನ ಹೆಸರುಬೇಳೆ ಪಾಯಸ, ಹೆಸರುಬೇಳೆ ಕೀರು ರೆಡಿ. ಈ ರೀತಿ ನೀವು ಮಾಡಿಕೊಳ್ಳಿ. ಇವಾಗ ಹಾಕೋಣ ದ್ರಾಕ್ಷಿ ಗೋಡಂಬಿ, ಬಾದಾಮಿ. ಇದು ನಾನು ಮನೆಯಲ್ಲೇ ಒಣಗಿಸ್ಕೊಂಡಿರೋ ದ್ರಾಕ್ಷಿ. ಹಿಂದಿನ ರೆಸಿಪಿಲಿ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೋಬೋದು. ಇದೆಲ್ಲ ಕರೆದಾದ್ಮೇಲೆ ಅದರೊಳಗಡೆ ಹಾಕ್ತೀನಿ. ಹೆಸರುಬೇಳೆ ಕೀರು ರೆಡಿಯಾಗಿದೆ. ಇವಾಗ ನೋಡಿ, ಈ ರೀತಿ ಸರ್ವ್ ಮಾಡಿಕೊಡೋದು. ನಾನು ಮೆಂತ್ಯ, ಜೀರಿಗೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, 1 ಬ್ಯಾಡಗಿ ಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿ, 4 8 ತೊಗೊಂಡಿದ್ದೀನಿ. ಸ್ವಲ್ಪ 3 ಹೆಸರು ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ. ಇದಿಷ್ಟನ್ನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ನಾನು ಸುಬ್ರಹ್ಮಣ್ಯ ಷಷ್ಠಿ ದಿನ ಮಾಡ್ತಾಯಿದ್ದೀನಿ. ಕಿಚಡಿಗೆ ಹಾಕ್ಕೋಬೋದು ಈ ಹಸಿ ಖಾರ. ನಾವು ಹೆಸರುಬೇಳೆ ಕಿಚಡಿ ಅಂತ ಮಾಡ್ತೀವಿ. ಈ ಖಾರ ರುಬ್ಬಿಟ್ಟು ಕಿಚಡಿಗೆ ಹಾಕ್ಕೋಬೋದು ಮತ್ತು ತೊಗರಿಕಾಳು ಸಾರಿಗೆ ಹಾಕ್ಕೋಬೋದು. ನಾನು ಎರಡಕ್ಕೂ ಆಗಂಗೆ ಮಾಡ್ತಾಯಿದ್ದೀನಿ. ಸುಬ್ರಹ್ಮಣ್ಯ ಷಷ್ಠಿ ಇವತ್ತು ತೊಗರಿಕಾಳು ಸಾರು ಮಾಡಿಬಿಟ್ಟು ಕಿಚಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಖಾರ ರುಬ್ಕೋತಾ ಇದ್ದೀನಿ. ಎರಡಕ್ಕೂ ಹಾಕ್ಕೋಬೋದು ಈ ಖಾರನ, ಸಾಂಬಾರಿಗೆ ಮತ್ತು ಕಿಚಡಿಗೆ. ಇದನ್ನು ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಮೊದಲಿಗೆ. ಇವಾಗ ಸ್ವಲ್ಪ ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ. ಇದನ್ನು ನೀರು ಹಾಕ್ಕೊಂಡು ಇವಾಗ ಪೇಸ್ಟ್ ಮಾಡ್ಕೊಳ್ತೀನಿ. 1/4 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಲೈಟಾಗಿ ಹುರ್ಕೊಳ್ಳೋಣ ಘಮ ಬರೋ ತನಕ. ಇದು ಅಷ್ಟೇ, ಸುಬ್ರಹ್ಮಣ್ಯ ಷಷ್ಠಿಗೆ ಮಾಡ್ತಾ ಇರೋದು ಕಿಚಡಿ. ಲೈಟಾಗಿ ಹುರ್ಕೊಳ್ತೀನಿ ಘಮ ಬರೋ ತನಕ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಘಮ ಬರೋಂಗೆ ಹುರ್ಕೊಂಡ್ರೆ ಸಾಕು. ಇದನ್ನು ತೆಗೆದುಬಿಟ್ಟು ಇವಾಗ ಒಂದು ಕುಕ್ಕರ್ ಪಾತ್ರೆ ಇಡ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ.
ಎಣ್ಣೆ ಕಾದಿದೆ. ಇದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಒಂದು 2 ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಇವಾಗ ಹಸಿ ತೊಗರಿಕಾಳು ಒಂದು ಬಟ್ಲು ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಇವಾಗ ಹಸಿ ಖಾರ ರುಬ್ಕೊಂಡಿದ್ವಲ್ಲ, ಮೆಣಸಿನ್ಕಾಯಿ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದು ಸಾರು ಒಂದು ಸ್ವಲ್ಪ ಇಟ್ಕೊಬಿಟ್ಟು ಈ ಕಿಚಡಿಗೆ ಸ್ವಲ್ಪ ಹಾಕ್ತೀನಿ. 1-2 ಸ್ಪೂನ್ ಹಾಕ್ಕೊಳ್ತೀನಿ. ಅರ್ಧ ಕಪ್ ಅಕ್ಕಿ ಹಾಕ್ತಾಯಿದ್ದೀನಿ. ಇವಾಗ ಹುರಿದು ತೊಳ್ಕೊಂಡಿದ್ದೀನಿ ಹೆಸರುಬೇಳೆ, ಅದನ್ನು ಹಾಕ್ತೀನಿ. ಇವಾಗ ಅಕ್ಕಿ ಹೆಸರುಬೇಳೆ ಸೇರಿ 2 ಕಪ್ ಆಯಿತು. 2 ಕಪ್ಗೆ 4 ಕಪ್ ನೀರು ಹಾಕ್ತಾಯಿದ್ದೀನಿ. ನಾವಿಬ್ಬರಿರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. 1/4 ಕಪ್ ಹಾಕಿ 4ರಷ್ಟು ನೀರು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಇವಾಗ ಇದಕ್ಕೆ ಆಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತೀನಿ. ಇದು ನೀರೆಲ್ಲ ಸ್ವಲ್ಪ ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಳ್ಳೋಣ. ಕುದಿ ಬರಲಿ ಸ್ವಲ್ಪ. ಇವಾಗ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಂಡ್ರೆ ಖಾರ ಕಿಚಡಿ ರೆಡಿ. ಖಾರ ಕಿಚಡಿ ಮಾಡಾಯಿತು. ಈಗ ವೈಟ್ ರೈಸ್ ಮಾಡ್ಕೊಳ್ಳೋಕ್ಕೆ 1 ಅಕ್ಕಿಗೆ 2 ನೀರು ಹಾಕಿ ಇಟ್ಟಿದ್ದೀನಿ ಕುಕ್ಕರಲ್ಲಿ. 2 ವಿಷಲ್ ತಗೊಳ್ಳೋಣ ಮುಚ್ಚಳ ಮುಚ್ಚಿಬಿಟ್ಟು. ನೋಡಿ ಕಿಚಡಿ ಈ ರೀತಿ ಬಂದಿದೆ. ಇದನ್ನು ಬೇರೆ ಪಾತ್ರೆಗೆ ತೆಗೆದುಬಿಟ್ಟು ಇದರಲ್ಲೇ ಸಾರು ಮಾಡೋಕ್ಕೆ ತೊಗೋತೀನಿ ಕುಕ್ಕರ್ನ. ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಹಾಕೋಣ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇವಾಗ ಸ್ವಲ್ಪ ಹಿಂಗೆ ಹಾಕ್ತೀನಿ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಇವಾಗ ಸ್ವಲ್ಪ ತಡ್ನಿಕಾಳು ಹಾಕ್ತೀನಿ. 1 ಬೌಲು. ಒಂದು ಸಣ್ಣ ಹೀರೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಯಾವ ತರಕಾರಿ ಬೇಕಾದರೂ ಹಾಕ್ಬೋದು. ಇವಾಗ ರುಬ್ಕೊಂಡಿರೋ ಖಾರ ಹಾಕ್ತೀವಿ. ಇವಾಗ ಜಾರಿಗೆ ಹುಣಸೆಹಣ್ಣು ರಸ ಹಾಕ್ತೀನಿ. ಎಲ್ಲ ತೊಳೆದ್ಬಿಟ್ಟು ಹಾಕ್ತೀನಿ. ಇದನ್ನು ಜಾರೆಲ್ಲ ತೊಳೆದು ಹಾಕ್ತೀನಿ. ನೋಡಿ ಇಷ್ಟು ತೆಳ್ಳಗೆ ಸಾಕು ನಮಗೆ ಸಾಂಬಾರು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಖಾರಕ್ಕೆ. ನೀವು ಟೊಮೊಟೊ ಹಾಕ್ಬೋದು ಬೇಕಿದ್ದರೆ. ನಾನು ಟೊಮೊಟೊ ಇರಲಿಲ್ಲ, ಅದಕ್ಕೆ ಹುಣಸೆ ಹುಳಿ ಬಿಟ್ಟಿದ್ದೀನಿ. ಈ ಎಲ್ಲ ಚೆನ್ನಾಗಿ ಕುದಿ ಬರಲಿ, ಆಮೇಲೆ ಮುಚ್ಚೋಣ. ಚೆನ್ನಾಗಿ ಕುದಿ ಬರಲಿ. ನೀವು ಯಾವ ತರಕಾರಿ ಬೇಕಾದ್ರೂ ಹಾಕ್ಬೋದು. ನಾನು ಹೀರೆಕಾಯಿ ಇತ್ತು ಮನೇಲಿ, ಹೀರೆಕಾಯಿ ಹಾಕಿದ್ದೀನಿ. ಕ್ಯಾರೆಟು, ಬೀನ್ಸ್ ಹಾಕ್ಬೋದು. ಆಲೂಗೆಡ್ಡೆ, ಬದನೆಕಾಯಿ, ಗೆಡ್ಡೆಕೋಸು ಹಾಕ್ಬೋದು. ಮೂಲಂಗಿ ಹಾಕ್ಬೋದು. ಸೀಮೆ ಬದನೆಕಾಯಿ ಹಾಕ್ಬೋದು. ಕೋಸು ಹಾಕ್ಬೋದು ಈ ಹಸಿ ಕಾಳು ಜೊತೆ. ನಾನು ಹೀರೆಕಾಯಿ ಇತ್ತು, ಹೀರೆಕಾಯಿ ಹಾಕಿದ್ದೀನಿ. ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ತೊಗೊಂಡ್ರೆ ಸಾಂಬಾರು ರೆಡಿ. ಇವತ್ತಿನ ಹಬ್ಬದ ದಿನ ಸಾಂಬಾರು, ಕಿಚಡಿ, ಅನ್ನ ಎಲ್ಲ ರೆಡಿ.
ಸುಬ್ರಹ್ಮಣ್ಯ ಷಷ್ಠಿ ದಿನ ನಾವು ಈ ಥರ ಹಸಿ ಕಾಳು ಉಪಯೋಗಿಸಿ ಸಾರು ಮಾಡ್ತೀವಿ, ಕಿಚಡಿ ಮಾಡ್ತೀವಿ, ಅನ್ನ ಮಾಡ್ಕೋತೀವಿ, ಒಂದು ಪಾಯಸ ಮಾಡ್ಕೋತೀವಿ. ಇದು ಚೆನ್ನಾಗಿ ಕುದಿಬಾರ್ದು. ಖಾರ ಕಿಚಡಿ, ಬಿಳಿ ಅನ್ನ, ಹೆಸರುಬೇಳೆ ಪಾಯಸ, ಹಸಿ ತೊಗರಿಕಾಳು, ಹೀರೆಕಾಯಿ ಸಾರು ರೆಡಿಯಾಗಿದೆ. ಇವಾಗ ಮಧ್ಯಾಹ್ನದ ಊಟಕ್ಕೆ ಎಲ್ಲ ರೆಡಿ ಮಾಡೋಣ, ಹಾಕ್ಕೊಡೋಣ. ನೋಡಿ, ಈ ರೀತಿ ಸರ್ವ್ ಮಾಡಿಕೊಡೋದು. ಮೊಸರು, ಖಾರ ಕಿಚಡಿ, ಪಾಯಸ, ತಡ್ನಿಕಾಳು, ಹೀರೆಕಾಯಿ ಸಾರು, ಅನ್ನ, ಚಟ್ನಿ. ಈ ರೀತಿ ನೀವು ಮನೆಯಲ್ಲಿ ಮಾಡಿ ಹಬ್ಬದ ದಿನ, ಷಷ್ಠಿ ದಿನ ಈ ರೀತಿ ಸರ್ವ್ ಮಾಡಿಕೊಡಿ. ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡಿದ್ದೀನಿ ನಾನು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ಹೊಸ ರುಚಿಯೊಂದಿಗೆ. ಬಾಯ್.